Jakarta Academy. ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋ ನಾವು SSLC ಎಕ್ಸಾಮ್ 3 ಅನ್ನ ಯಾರೆಲ್ಲ ಕಟ್ಟಬಹುದು ಹಾಗೂ ಏನೆಲ್ಲ ಫೀಸ್ಗಳಿರಲಿದೆ ಹಾಗೂ ಏನೆಲ್ಲ ಪ್ರೊಸೀಜರ್ ಅನ್ನ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಬನ್ನಿ ತಿಳಿದುಕೊಳ್ಳೋಣ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಮಾರ್ಗಸೂಚಿಯನ್ನು ಕೂಡ ಪ್ರಕಟಿಸಿದ್ದಾರೆ. 2025 SSLC ಪರೀಕ್ಷೆ 3ಕ್ಕೆ ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ವಿದ್ಯಾರ್ಥಿಗಳ ನೋಂದಣಿ ಮಾಡಿಕೊಳ್ಳುವ ಕುರಿತು ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಆರ್ಡರ್ ನ ಓದಿದಾಗ ನಾವು ಯಾರ್ಯಾರು ಈ ಒಂದು ಎಕ್ಸಾಮ್ಗೆ ಕಟ್ಟಬಹುದು ಅಂದ್ರೆ 2024 ಅಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ರಿಪೀಟರ್ಸ್ ಯಾರಿದ್ದಾರೆ ಅವರು ಕೂಡ ಈ ಒಂದು ಎಕ್ಸಾಮ್ 3 ಅನ್ನ ಕಟ್ಟಬಹುದು. ಜೊತೆಗೆ 2025 ಅಂದ್ರೆ ಈ ವರ್ಷ ಪರೀಕ್ಷೆ 1 ಹಾಗೂ ಪರೀಕ್ಷೆ 2ಕ್ಕೆ ನೋಂದಣಿಯಾಗಿ NC ಎನ್ನುವಂತ ವಿದ್ಯಾರ್ಥಿಗಳು ಕೂಡ ನಾಟ್ ಕಂಪ್ಲೀಟೆಡ್ ಎನ್ನುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಕೂಡ ಎಕ್ಸಾಮ್ 3 ಅನ್ನ ಕಟ್ಟಲಿಕ್ಕೆ ಅವಕಾಶ ಇರಲಿದೆ. ಜೊತೆಗೆ ಇನ್ನು ಯಾರು ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಎನ್ನುವಂತರಿದ್ದೀರಾ ಅವ್ರಿಗೂ ಕೂಡ SSLC ಎಕ್ಸಾಮ್ 3 ಅನ್ನು ಅವರು ಕೂಡ ಏನ್ ಮಾಡಬಹುದು SSLC ಎಕ್ಸಾಮ್ 3 ಅನ್ನ ಕಟ್ಟಬಹುದು. ಆದ್ರೆ ಅವರಿಗೆ ಫೀಸ್ ಇರುತ್ತೆ ಹಾಗೂ ಏನೆಲ್ಲ ಫೀಸ್ಗಳು ಇರ್ತವೆ, ಯಾರಿಗೆ ಫೀಸ್ ಇದೆ, ಯಾರಿಗೆ ಫ್ರೀ ಆಗಿ ಅಥವಾ ಯಾರಿಗೆ ಸರ್ಕಾರ ಒಂದು ಅನುವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನ ಎಲ್ಲವನ್ನ ತಿಳಿದುಕೊಳ್ಳೋಣ. ಸೊ SSLC ಎಕ್ಸಾಮ್ 3 ಅನ್ನ ಎಲ್ಲಿ ಕಟ್ಟಬೇಕು ಹಾಗೂ ಹೇಗೆ ಕಟ್ಟಬೇಕು ಅಂದ್ರೆ ಇದೆಲ್ಲವೂ ಕೂಡ ನಮಗೆ ಆನ್ಲೈನ್ ಅಲ್ಲಿ ಪ್ರೊಸೀಜರ್ ನಾವು ಸೆಲ್ಫ್ ಆಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ತಾವುಗಳು ಶಾಲೆಯ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಭೇಟಿ ಆಗಬೇಕಾಗತ್ತೆ. ಅವರು ಸ್ಕೂಲ್ ಲಾಗಿನ್ ಅಲ್ಲಿ KSEAB ಸ್ಕೂಲ್ ಲಾಗಿನ್ ಅಲ್ಲಿ SSLC ಎಕ್ಸಾಮ್ 3 ಎನ್ನುವಂಥದ್ದು ಒಂದು ಇಂಟರ್ಫೇಸ್ ಕಾಣುತ್ತೆ. ಅಲ್ಲಿ ಕ್ಲಿಕ್ ಅನ್ನು ಮಾಡಿದಾಗ ಅಲ್ಲಿ ಯಾವುದೇ ತನ್ನಗಿರತಕ್ಕಂತ ವಿದ್ಯಾರ್ಥಿಗಳ ಫೋಟೋ ಆಗಲಿ ಅಥವಾ ಸಹಿಯಾಗಿ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡಿದರೆ ಸಾಕು. ಅವೆಲ್ಲ ಡೀಟೇಲ್ಸ್ ಗಳು ಪ್ರೀ ಫಿಲ್ಡ್ ಇರ್ತವೆ. ಎಕ್ಸಾಮ್ ಒನ್ಗೆ ನಾವು ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಿ ಅಥವಾ 2024 ಅಲ್ಲಿ ಕೂಡ ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಅವೆಲ್ಲ ದಾಖಲೆಗಳು ಇಲಾಖೆ ಕಡೆಗೆ ಇರ್ತವೆ. ಅದು ಯಾವುದೇ ತರನಾಗಿರ್ತಕ್ಕಂಥ ದಾಖಲೆಗಳು ಬೇಕಾಗಿಲ್ಲ, ಕೇವಲ SSLC ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಬೇಕಾಗಿರುತ್ತೆ. ಅದನ್ನ ಎಂಟ್ರಿ ಮಾಡಿದ್ರೆ ಅದೆಲ್ಲ ಇಂಟರ್ಫೇಸ್ ನಮಗೆ ಏನಾಗುತ್ತೆ ಓಪನ್ ಆಗುತ್ತೆ. ಹಾಗೂ ಯಾರ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಅವರು ಕೂಡ ಈ ಒಂದು ಎಕ್ಸಾಮ್ ಅನ್ನ ಕಟ್ಕೋಬಹುದು. ಇನ್ ಫೀಸ್ ಬಗ್ಗೆ ನೋಡೋದಾದ್ರೆ SC ಹಾಗೂ ST ವಿದ್ಯಾರ್ಥಿಗಳಿಗೆ ಯಾವುದೇ ತರನಾಗಿರ್ತಕ್ಕಂಥ ಫೀಸ್ ಇಲ್ಲಿ ಕಟ್ಟಬೇಕಾಗಿಲ್ಲ. ಮತ್ತೆ ಯಾರಿಗೆ ಫೀಸ್ ಕಟ್ಟಬೇಕಾಗಿಲ್ಲ ಅಂದ್ರೆ 2025 ಅಲ್ಲಿ ಯಾರು ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2ಗೆ ಅಪ್ಲೈ ಮಾಡಿ NC ಅಂತ ಬಂದಿದೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅಂತಹ ಅಭ್ಯರ್ಥಿಗಳಿಗೂ ಕೂಡ ಈ ಸಲ ಸರ್ಕಾರ ಏನ್ ಮಾಡಿದೆ, ಇಲಾಖೆ ಏನ್ ಮಾಡಿದೆ, ಫ್ರೀ ಆಗಿ ಅವರು ಕೂಡ SSLC ಎಕ್ಸಾಮ್ 3ಗೆ ಮತ್ತೆ ಅಪ್ಲೈ ಅನ್ನ ಮಾಡಬಹುದು. ಫೀ ಯಾರ್ಯಾರು ಕಟ್ಟಬೇಕು ಅಂದ್ರೆ ಯಾರು 2024 ಅಲ್ಲಿ ರಿಪೀಟರ್ಸ್ ಇದ್ದಾರೆ ಅವರು ಫೀ ಅನ್ನ ಕಟ್ಟಬೇಕಾಗತ್ತೆ. ಹಾಗೂ ಯಾರು ಈ ವರ್ಷ ರಿಸಲ್ಟ್ ಅನ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀರೋ ಅವರು ಕೂಡ ಫೀ ಅನ್ನ ಕಟ್ಟಬೇಕಾಗತ್ತೆ. ಸೊ ಆ ಒಂದು ಫೀ ಎಷ್ಟೆಷ್ಟಿದೆ ಅನ್ನೋದಾದ್ರೆ ಒಂದು ವಿಷಯಕ್ಕೆ 427 ರೂಪಾಯಿಗಳು ನಾವು ಕಟ್ಟಬೇಕಾಗತ್ತೆ. 2 ವಿಷಯ ಆಗಿದ್ರೆ 532 ರೂಪಾಯಿಗಳು ಹಾಗೂ 3 ಅಥವಾ 3ಕ್ಕಿಂತ ಮೇಲ್ಪಟ್ಟು ವಿಷಯಗಳು 3 ಆಗಿರ್ಬೋದು, 4 ಆಗಿರ್ಬೋದು, 5 ಆಗಿರ್ಬೋದು ಅಥವಾ 6 ಆಗಿರ್ಬೋದು ಆ ಎಲ್ಲದಕ್ಕೂ ಕೂಡ 716 ರೂಪಾಯಿಗಳು ಫೀ ಅನ್ನ ನಾವು ಇಲಾಖೆಗೆ ಪಾವತಿಯನ್ನ ಮಾಡಬೇಕಾಗತ್ತೆ. ಇನ್ನು ಒಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ ನೋಡುವುದಾದ್ರೆ ಶಾಲಾ ಲಾಗಿನ್ ಮುಖಾಂತರ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಅಂದ್ರೆ 13 ಜೂನ್ 2025ರಿಂದನೇ. ಈಗಂತೂ ಸದ್ಯಕ್ಕೆ ಪ್ರಾರಂಭ ಆಗಿಲ್ಲ, ಮೇ ಬಿ 14 ಜೂನ್ ವರೆಗೂ ಕೂಡ ಇದು ಪ್ರಾರಂಭ ಆಗ್ತವೆ. ಅದೇ ತರನಾಗಿ ಶಾಲಾ ಲಾಗಿನ್ ಮುಖಾಂತರ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಲಾಸ್ಟ್ ಡೇಟ್ ಅಂತಿಮ ದಿನಾಂಕ ಯಾವಾಗಿನವರೆಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂದ್ರೆ 18/6/2025 ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಅದೇ ತರನಾಗಿ ಚಲನನ ಡೈರೆಕ್ಟ್ ಆಗಿ 19/6/2025 ಕೂಡ ಚಲನನ ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ಸಮಯಾವಕಾಶ ಇದೆ. ಹಾಗೂ ಆ ಒಂದು ಚಲನನ HM ಆದವರು ಬ್ಯಾಂಕಿಗೆ ಕಟ್ತಾರೆ. ಆ ಒಂದು ಬ್ಯಾಂಕಿಗೆ ಪ್ರಿಂಟೆಡ್ ಚಲನನ ಕಟ್ಟೋದು ಡೇಟ್ ಏನಿದೆ ಅಂದ್ರೆ 19 ರಿಂದ 23 ಜೂನ್ 2025 ಕೂಡ ಈ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ತಾವುಗಳು HM ಗಳಾದವರು ಏನ್ ಮಾಡ್ತಾರೆ ಅಂದ್ರೆ ಪ್ರಿಂಟ್ ಅನ್ನು ತೆಗೆದುಕೊಂಡು ಆ ಒಂದು ಚಲನನ ಬ್ಯಾಂಕ್ಗೆ ಪಾವತಿಯನ್ನ ಮಾಡ್ತಾರೆ. ಇದಾಗಿತ್ತು ಯಾರೆಲ್ಲ SSLC ಎಕ್ಸಾಮ್ 3ಗೆ ಅಪ್ಲೈ ಮಾಡಬಹುದು ಹಾಗೂ ಫೀಸ್ಗಳು ಎಷ್ಟಿರಲಿವೆ ಅನ್ನುವಂಥದ್ದು. ಸೊ ಮೇನ್ಲಿ 3 ವಿಷಯಗಳನ್ನ ನೆನಪಿಟ್ಕೊಳ್ಬೇಕಾಗಿರುವಂತ SSLC ಎಕ್ಸಾಮ್ 3 ಅನ್ನು ಯಾರು ಕಟ್ಟಬಹುದು ಅಂದ್ರೆ 2025 ಅಲ್ಲಿ ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 ಅಲ್ಲಿ ಯಾರು ನಾಟ್ ಕಂಪ್ಲೀಟೆಡ್ ಅಂದ್ರೆ NC ಅಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಕಟ್ಟಬಹುದು. ಜೊತೆಗೆ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರು ಕಟ್ಟಬಹುದು. ಹಾಗೂ 2024 ಅಲ್ಲಿ ಯಾರು ರಿಪೀಟರ್ಸ್ ಇದ್ದಾರೆ, ಯಾರು ಫೇಲ್ ಆಗಿದ್ರು ಮಕ್ಕಳು, ಇದಾಗಿತ್ತು ವೆರಿ ಇಂಪಾರ್ಟೆಂಟ್ SSLC ಎಕ್ಸಾಮ್ 3 ಬಗ್ಗೆ ಮಾಹಿತಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.